ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಸಂಪುಟ ವಿಸ್ತರಣೆ. ಸೊ ಅಳೆದು ತೂಗಿ ಇಲ್ಲಿ ಆಯ್ಕೆ ಮಾಡುವಂತಹ ಕೆಲಸಗಳಾಗ್ತಾ ಇದೆ. ನಾಳೆಯೇ ಹೈಕಮಾಂಡ್ ಜೊತೆ ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ದೆಹಲಿಗೆ ತೆರಳಿದ್ದಾರೆ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಮತ್ತೆ ಬಿಕೆ ಹರಿಪ್ರಸಾದ್. 20 ಸ್ಥಾನ, 40ಕ್ಕೂ ಹೆಚ್ಚು ಆಕಾಂಕ್ಷಿಗಳು. ಯಾರಿಗೆ ಚಾನ್ಸ್ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮೊದಲ ಬಾರಿ ಗೆದ್ದಂತಹ ಶಾಸಕರಿಗೆ ಮಂತ್ರಿ ಭಾಗ್ಯ ಸಿಗುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಇನ್ನೆರಡು ಡಿಸಿಎಂ ಹುದ್ದೆ ಸೃಷ್ಟಿಸುವ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಭಾರಿ ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ ಹೈಕಮಾಂಡ್ ನಡೆ. ಅಳೆದು ತೂಗಿ ಇಲ್ಲಿ ಆಯ್ಕೆ ಮಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಸೊ ಕಳೆದ 1.5 ಅಥವಾ 2 ತಿಂಗಳು ಹತ್ತತ್ರ ಆಯ್ತಾ ಬಂತು ಹೊಸ ಸರ್ಕಾರ ರಚನೆಯಾಗಿ. ಡಿಕೆ ಶಿವಕುಮಾರ್ ಅವರ ಸರ್ಕಾರ ರಚನೆಯಾಗಿ 1.25 ತಿಂಗಳಾಯಿತು. ಇನ್ನೂ ಕೂಡ 14 ಜನರಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ರಾಜ್ಯದಲ್ಲಿ ಶಿಕ್ಷಣ ಸಚಿವರೇ ಇಲ್ಲ. ಸೊ ಹಾಗಾಗಿ ಮಕ್ಕಳ ಭವಿಷ್ಯದ ಬಗ್ಗೆ ಡಿಸೈಡ್ ಆಗಬೇಕು. ಸೋಮವಾರದಿಂದ ಪರೀಕ್ಷೆಗಳು ಆರಂಭ ಆಗ್ತಾ ಇದೆ. ಶಿಕ್ಷಣ ಸಚಿವರು ಇಲ್ಲದೆ ಪರೀಕ್ಷೆಗಳು ಆರಂಭ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕೆಲವೊಂದು ಇಲಾಖೆಯಲ್ಲಿ ಸಚಿವರೇ ಇಲ್ಲ. ಕೆಲಸ ಕಾರ್ಯಗಳೆಲ್ಲವೂ ಕೂಡ ಹಾಗೆ ಉಳಿದುಕೊಂಡಿದೆ. ಪೆಂಡಿಂಗ್ ಕೆಲಸಗಳು ಕೂಡ ಮುಗಿಬೇಕಾಗಿದೆ. ಸೈನ್ ಬೇಕಲ್ಲ ಸಚಿವರದು, ಸಚಿವರ ಸೈನ್ ಆಗಬೇಕಾಗಿದೆ. ಹಾಗಾಗಿ ಕೆಲವೊಂದು ಇಲಾಖೆಗಳಲ್ಲಿ ಕೆಲಸಗಳೆಲ್ಲವೂ ಕೂಡ ಹಾಗೆ ಉಳಿದುಕೊಂಡಿದೆ. ಈ ಇರುವಂತಹ 20 ಸ್ಥಾನಗಳು 40ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ಕಿರಿಯರಿಗೆ ಇಲ್ಲಿ ಮಾನ್ಯತೆಯನ್ನು ಕೂಡ ನೀಡಲಾಗ್ತಾ ಇದೆ. 2 ಮಹಿಳೆಯರಿಗೆ ಇಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅನ್ನುವಂತಹ ಚರ್ಚೆಗಳು ಕೂಡ ಈಗಾಗಲೇ ಆಗ್ತಾ ಇದೆ ಹೈಕಮಾಂಡ್ನ ಮಟ್ಟದಲ್ಲಿ. ಸೊ ಇವತ್ತು ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರು ಮತ್ತೆ ಬಿಕೆ ಹರಿಪ್ರಸಾದ್ ಅವರು ದೆಹಲಿಗೆ ತೆರಳಿದ್ದಾರೆ. ದೆಹಲಿಗೆ ತೆರಳಿ ನಾಳೆ ಫೈನಲ್ ಮಾಡ್ಕೊಂಡು ವಾಪಸ್ ಬರುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ದಟ್ಟವಾಗಿ ಕಾಣಸಿಗ್ತಾ ಇದೆ. ಸೊ ಒಂದು ಕಡೆ ಪ್ರತಿಭಟನೆಗಳಾಗ್ತಾ ಇತ್ತು. ನೀಟ್ ಪರೀಕ್ಷೆ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಪ್ರತಿಭಟನೆಗಳನ್ನ ಮಾಡಲಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಭಾಗಿಯಾಗಿದ್ದನ್ನ ಗಮನಿಸಿದ್ದೇವೆ. ಸೊ ಸಮಯಾವಕಾಶ ಇಲ್ಲದೆ ಇದ್ದಂತಹ ಹಿನ್ನೆಲೆಯಲ್ಲಿ ಸಂಪುಟ ವಿಸ್ತರಣೆ, ಈ ಸಂಪುಟ ಸೇರ್ಪಡೆ ಆಗಬೇಕಾಗಿತ್ತು. ಇನ್ನೂ ಕೂಡ ಆಗಿಲ್ಲ. ಯಾವಾಗ ಅನ್ನುವಂತಹ ಕುತೂಹಲಗಳು ಕೂಡ ಹೆಚ್ಚಾಗಿಯೇ ಈಗ ನಮಗೆ ಕಾಡ್ತಾ ಇದೆ. ಸೊ ಹಾಗಾಗಿ ಮಂಡೇ ಎಲ್ಲವೂ ಕೂಡ ಫೈನಲ್ ಆಗುತ್ತಾ, ಅಧಿಕೃತವಾಗಿ ಘೋಷಣೆ ಮಾಡ್ತಾರಾ, 20 ಸ್ಥಾನಗಳಿಗೂ ಕೂಡ ಅಧಿಕೃತವಾಗಿ ಆಯ್ಕೆಗಳಾಗುತ್ತಾ, ಅಥವಾ 18 ಸ್ಥಾನಗಳಿಗೆ ಮಾತ್ರ ಅವಕಾಶವನ್ನ ಕಲ್ಪಿಸಿಕೊಟ್ಟು ಇನ್ನ 2 ಸ್ಥಾನಗಳನ್ನ ಉಳಿಸಿಕೊಂಡು ತಮ್ಮ ಬಳಿಯೇ ಯಾರೆಲ್ಲ ಇಲ್ಲಿ ಆಯ್ಕೆ ಆಗಿರೋದಿಲ್ವೋ, ಹಿರಿಯ ನಾಯಕರು ಯಾರೆಲ್ಲ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೋ ಅಂತವರಿಗೆ ಸ್ಥಾನಮಾನವನ್ನ ಕೊಡುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ದಟ್ಟವಾಗಿ ಕಾಣಸಿಗ್ತಾ ಇದೆ. ಒಂದು ಕಡೆ GBA ಎಲೆಕ್ಷನ್ ಅನ್ನ ಮಾಡಲೇಬೇಕು ಅಂತ ಹೇಳಿ ಒಂದು ಕಡೆ ತೀರ್ಮಾನವನ್ನ ಕೂಡ ಕೈಗೊಳ್ಳಲಾಗಿತ್ತು. ಹೈಕೋರ್ಟ್ನ ಬಳಿ ಹೋಗ್ಬಿಟ್ಟು ಮನವಿ ಮಾಡಿಕೊಂಡ್ರು. ಡಿಸೆಂಬರ್ ವರೆಗೂ ಕೂಡ ಕಾಲಾವಕಾಶವನ್ನ ಕೂಡ ಕಲ್ಪಿಸಿಕೊಡಲಾಗಿದೆ. ಅದಾದ ನಂತರ ಚುನಾವಣೆ ಆಗಲೇಬೇಕು ಅಂತ ಹೇಳಿ ಕೋರ್ಟ್ ತಾಕೀತನ್ನ ಮಾಡಿದೆ. ಸೊ ಆ ಚುನಾವಣೆಯನ್ನ ಗಮನದಲ್ಲಿ ಕೂಡ ಇಟ್ಕೊಳ್ಳಲಾಗಿದೆ. ಮತ್ತೊಂದು ಕಡೆ 2028ರ ಚುನಾವಣೆಗೆ ಈಗಲಿಂದಲೇ ತಯಾರಿಗಳು ಕೂಡ ಆಗ್ತಾ ಇದೆ. ನೋಡಿ, ಇರೋದು 2 ವರ್ಷ. 2 ವರ್ಷದಲ್ಲಿ 1 ವರ್ಷ ಹೇಗಾದ್ರೂ ಮಾಡಿ ಅಧಿಕಾರವನ್ನ ತಮ್ಮ ಹಿಡಿತಕ್ಕೆ ತೆಗೆದುಕೊಂಡು ಎಲ್ಲಾ ನಾಯಕರನ್ನ ತಮ್ಮ ಹಿಡಿತಕ್ಕೆ ತೆಗೆದುಕೊಂಡು ಅಥವಾ ಒಂದು ಕಡೆ ತಾಳ್ಮೆಯನ್ನ ಹಿಡಿದಿಟ್ಕೊಂಡು ತಮ್ಮ ಬಳಿಯೇ ಎಲ್ಲಾ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಿನ ಚುನಾವಣೆಗೆ ಹೋಗಬೇಕಾಗಿರುವಂತಹ ಜವಾಬ್ದಾರಿ ಡಿಕೆ ಶಿವಕುಮಾರ್ ಅವರ ಹೆಗಲ ಮೇಲಿದೆ. ಸೊ ಇರುವಂತಹ ಹಿರಿಯ ನಾಯಕರನ್ನ ಸಮಾಧಾನ ಪಡಿಸಿ ತಮ್ಮ ಜೊತೆಗೆ ಕರೆದುಕೊಂಡು ಹೋಗಬೇಕಾಗಿರುವಂತಹ ಬಿಗ್ ಟಾಸ್ಕ್ ಡಿಕೆ ಶಿವಕುಮಾರ್ ಅವರ ಹೆಗಲ ಮೇಲಿದೆ. ಸೊ ಹಾಗಾಗಿ ಉಳಿದಿರುವಂತಹ ಸ್ಥಾನಗಳಿಗೆ ಯಾವಾಗ ಈ ಸ್ಥಾನವನ್ನ ತುಂಬುತ್ತಾರೆ ಅನ್ನುವಂತಹ ಕುತೂಹಲ, ಹೈಕಮಾಂಡ್ ನಡೆ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಈಗಾಗಲೇ ಪಟ್ಟಿ ಫೈನಲ್ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಪಟ್ಟಿ ಫೈನಲ್ ಆದ್ರೆ ಅಧಿಕೃತವಾಗಿ ಯಾಕೆ ಘೋಷಣೆ ಮಾಡ್ತಾ ಇಲ್ಲ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಸೊ ಹಾಗಾಗಿ ನಾಳೆ ಒಂದು ಸುತ್ತಿನ ಸಭೆಯನ್ನ ಕೂಡ ನಡೆಸ್ತಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನೋಡಿ, ಕಳೆದ ಬಾರಿ ಮಲ್ಲಿಕಾರ್ಜುನ ಖರ್ಗೆ ಅವರು ಇರಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಒಂದು ಸುತ್ತಿನ ಸಭೆ ಆಯಿತು. ಅದಾದ ನಂತರ ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಗಿಯಾಗುವಂತಹ ಸಂದರ್ಭದಲ್ಲಿ ಅಥವಾ ಈ ಸಭೆಯಲ್ಲಿ ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ನೀಟ್ ಪರೀಕ್ಷೆ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಸೊ ಹಾಗಾಗಿ ಅಲ್ಲಿ ಸಮಯಾವಕಾಶಗಳು ಕೂಡ ತೆಗೆದುಕೊಳ್ಳಾಯಿತು. ಸೊ ಹಾಗಾಗಿ ನೆಕ್ಸ್ಟ್ ಬರುವಂತಹ ಈ ಆಗಸ್ಟ್ 6ನೇ ತಾರೀಕಿನ ಒಳಗಾಗಿ ಎಲ್ಲವೂ ಕೂಡ ಆಯ್ಕೆ ಆಗಬೇಕಾಗಿದೆ, ಮುಗಿಬೇಕಾಗಿದೆ. ಅಧಿವೇಶನ ಆರಂಭ ಆಗುತ್ತೆ. ಅಧಿವೇಶನದ ಒಳಗಾಗಿ ಸ್ಥಾನವನ್ನ ತುಂಬಲೇಬೇಕಾದಂತಹ ಅನಿವಾರ್ಯತೆ ಕೂಡ ಇದೆ. ಸೊ ಈ
ಮಂತ್ ಎಂಡ್ನಲ್ಲಿ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಹಾಕುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಣಸಿಗ್ತಾ ಇದೆ.